ಮಾಡ್ಕೊಂಡಿದ್ರೆ ಏನಿಲ್ಲ ಓದ್ಕೊಂಡು ಇದ್ಕೊಂಡು ಮಾಡ್ಕೊಂಡಿದ್ರೆ ಸರ್ ನನಗೆ ಪಿ ಸಿ ಹಾಕಿತ್ತು ಇಲ್ಲಿಕಂದ್ರೆ ಆರ್ಮಿ ಹಾಕಿತ್ತು. ಈಗ ಸರ್ವಿಸ್ ಆಗಿ ಒಂದು 5-6 ವರ್ಷ ಹಾಕಿತ್ತು ಸರ್. ಅಲ್ಲಿ ಹೋದ್ರು ನನಗೆ ನಾನು ದುಡಿಯಬೇಕ್ರಿ ಆ ರಾತ್ರಿಗೆಲ್ಲ. ಇಲ್ಲೇ ನಾನು ಕಷ್ಟಪಟ್ಟು ದುಡಿದ್ರು ಇಲ್ಲೇ ನನಗೆ ಇಲ್ಲೇ ನನಗೆ ಬಂದರೆ ಒಂದು 1.5 ಲಕ್ಷ ರೂಪಾಯಿ ಪೇಮೆಂಟ್ ಬೀಳತ್ತದ ಸರ್. ನಮ್ಮ ತಂದೆ ತಾಯಿ ಜೋಡಿ ಇದ್ಕೊಂಡು ಅವ್ರು ಸೇವೆ ಮಾಡ್ಕೊತ ನಾ ಆರಾಮಾಗಿ ಇದು ಮೇಂಟೆನೆನ್ಸ್ ಮಾಡಾಕ್ತೀನಿ ಸರ್. ಎಲ್ಲಿ ಬೆಂಗಳೂರು ಹೋಗೋದು, ಕಂಪ್ನಿ ಒಳಗೆ ಹೋಗೋದು, ಅವ್ರು ಹೇಳಿದಷ್ಟು ಕೆಲಸ ಮಾಡೋದು ಆ ಥರ ಯಾವುದೂ ಮಾಡಿಲ್ಲ ಸರ್. 100-200 ಬರೀ ಮೇಂಟೆನೆನ್ಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಏನಂದ್ರೆ ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ. ನಾನು ಎಜುಕೇಷನ್ ಡಿಗ್ರಿ ಮುಗಿಸಿನಿ ರೀ. ಮತ್ತು ಅಪ್ಲಿಕೇಶನ್ ನಾನು ಪಿ ಸಿ ಅದು ಇದು ಅಪ್ಲೈ ಮಾಡೀನಿ ಸರ್. ನನಗೆ ಪಾಯಿಂಟ್ ಒಳಗೆ ಅದು ಹೊಂಟಿತ್ತು ಸರ್. ಹೋಗಾಕಂತಲೇ ನಾನು ಏನರ ಒಂದು ಬೇರೆ ಮಾಡ್ಬೇಕಂತೇಳಿ ನಮ್ಮ ಅನಂತ್ ಮಕಾಶಿ ಅಂತೇಳಿ ನಮ್ಮ ಅಣ್ಣರ್ದಾರ ಇವರು. ಅವರು ರೈತಕಿ ಒಳಗೆ ಭಾಳ ತಲ್ಲಿನ್ರದಾರ ಇವರು. ಇಲ್ಲ ಹಿಂಗೆ ಒಂದು ಐತಿ ಬಾ ಅಂತೇಳಿ ಕರ್ಕೊಂಡು ಹೋಗಿ ತೋರಿಸಿದ್ರು ಸರ್. ಇಲ್ಲಿ ನಮ್ಮ ವಿ ಎಚ್ ಪಾಟೀಲ್ರು ಅಂತೇಳಿ ಒಂದು ಐತ್ರಿ ಸರ್, ಹಳಿ ಫಾರ್ಮರ್ ಇವರು. ಅವ್ರು ಅಂತೇಳಿ ಹೋಗಿ ತೋರ್ಸಂಟ್ಲಿ ನನಗೆ ಏನೋ ಒಂದು ಕ್ಯೂರಿಯಾಸಿಟಿ ಬರ್ತಾರೆ ಸರ್, ಇದನ್ನು ಮಾಡ್ಬೇಕಂತೇಳಿ ಮಾಡಿ ನಾನು ಇದನ್ನು ಹಾಕ್ಬೇಕಂತೇಳಿ ನಾನು ಕಷ್ಟಪಟ್ಟು ಇದನ್ನು ಹಾಕಿದ್ರು ಸರ್. ಅಷ್ಟರು ಕೂಡ ನಂದು ಎಜುಕೇಷನ್ ಮುಗಿದ ಕೂಡಲೇ ನಾನು ಇದನ್ನು ಸ್ಟಾರ್ಟ್ ಮಾಡೀನಿ ರೀ. ಒಳ್ಳೆ ನಾನು ಮಾಡ್ಕೊಂಡಿದ್ರೆ ಏನಿಲ್ಲ ಓದ್ಕೊಂಡು ಇದ್ಕೊಂಡು ಮಾಡ್ಕೊಂಡಿದ್ರೆ ಸರ್ ನನಗೆ ಪಿ ಸಿ ಹಾಕಿತ್ತು ಇಲ್ಲಿಕಂದ್ರೆ ಆರ್ಮಿ ಹಾಕಿತ್ತು ಸರ್. ಮಾಡ್ಕೊಂಡು ಹೋಗ್ತೀನಿ ರೀ ನಾನು ಹೋಗಿತ್ತು ರೀ. ಈಗ ಸರ್ವಿಸ್ ಆಗಿ ಒಂದು 5-6 ವರ್ಷ ಹಾಕಿತ್ತು ರೀ ಸರ್ ನಾವು ಮಾಡಕತ್ತೆ. ನಾನು ಇದ್ರೊಳಗೆ ಬಂದ ಕೇಸಿಂದ ಏನೈತಲ್ಲ ರೀ, ಅಲ್ಲಿ ಹೋಗಿ ದುಡೋದಕ್ಕಿಂತ ಏನೈತಲ್ಲ ರೀ, ಇಲ್ಲೇ ನನಗೆ ಬಂದರೆ ಒಂದು 1.5 ಲಕ್ಷ ರೂಪಾಯಿ ಪೇಮೆಂಟ್ ಬೀಳತ್ತದ ಸರ್. ಇಲ್ಲಿ ಅಲ್ಲಿ ಹೋದ್ರು ನನಗೆ ನಾನು ದುಡಿಯಬೇಕು ರೀ ಆ ರಾತ್ರಿಗೆಲ್ಲ. ಇಲ್ಲೇ ನಾನು ಕಷ್ಟಪಟ್ಟು ದುಡಿದ್ರು ಇಲ್ಲೇ ನನಗೆ ಐತ್ರಿ. ಮತ್ತು ನಮ್ಮ ತಂದೆ ತಾಯಿ ಜೋಡಿ ಇದ್ಕೊಂಡು ಅವ್ರು ಸೇವೆ ಮಾಡ್ಕೊತಾನೆ ನಾ ಆರಾಮಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡಾಕ್ತೀನಿ ಸರ್. ಅವರು ಅಲ್ಲಿ ನಾವು ಹೋಗಿದ್ರು ಸರ್ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದಾಗೋದಿಲ್ಲ, ನಮ್ಗೆ ಏನೂ ಆಗೋಲ್ಲ. ಮತ್ತು ನಾವು ಜಾಬ್ ಆಗಂಗಿಲ್ಲ ಅಂತ ಹೇಳ್ರಿ, ಆಗಿಲ್ಲ ಅಂಥೇಳಿ ಎಲ್ಲಿ ಬೆಂಗಳೂರು ಹೋಗೋದು, ಕಂಪ್ನಿ ಒಳಗೆ ಹೋಗೋದು, ಅವ್ರು ಹೇಳಿದಷ್ಟು ಕೆಲಸ ಮಾಡೋದು ಆ ಥರ ಯಾವುದೂ ಮಾಡಿಲ್ಲ ಸರ್. ನಮ್ಮದಿರೋದು 12-13 ಗುಂಟೆ ಹೊಲ ಸರ್. ಇದು 28 ಗುಂಟೆ ಒಳಗೆ 3 ಜನ ಅಣ್ಣ ತಮ್ಮರು ಸರ್. ಇದಕ್ಕೆ ನಾ 12-13 ಗುಂಟೆ ಒಳಗೆ ಸರ್ ನಾವು ಇನ್ನೂ ಒಂದು ಫಾರ್ಮ್ ಹಾಕೋ ಲೆಕ್ಕದಾಗಿದ್ದೀವಿ ಸರ್. 100-200 ಮರಿ ಮೇಂಟೆನೆನ್ಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಏನಿಲ್ಲಂದ್ರೆ ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಎಲ್ಲ ಕೂಡ ಸೇರಿ ಬರ್ಬೇಕು ಸರ್. ಇದು ಆ ಲೆವೆಲ್ಗೆ ಮುಂದಿನ ದಿನಮಾನದೊಳಗೆ ಮಾಡ್ಬೇಕು ಹವ್ಯಾಸ ಐತ್ರಿ ಸರ್. ಇನ್ಮ್ಯಾಗ ಈಗ 100ಕ್ಕೆ ಐತ್ರಿ ಸರ್ ನಮ್ಮದು. ಮುಂದಿನ ದಿನ ಒಳಗೆ ಹೆಚ್ಚಿಸ್ಬೋತೀರಿ ಸರ್ ನಮ್ಗೆ. ಈಗ ಸಕ್ಸಸ್ ಅನಿಸ್ತೈತೆ ಸರ್ ನಮಗಿದು. ನಾವು ಇನ್ನೂ ಮಾಡ್ಕೊಂಡ್ರು ನಮಗೇನು ನುಕ್ಸಾನ ಇಲ್ಲಪ್ಪ, ನಾವು ಮಾಡ್ಕೋಬೋದು, ಇನ್ನು ಬದುಕಬೇಕು ಅನ್ನೋ ಧೈರ್ಯ ಆಗೈತೆ ಸರ್ ನಮ್ಗೆ. ಇದು ಸುಮಾರು ನಾನು ಮಾಡೋಕತ್ತೆ 8 ಬ್ಯಾಚ್ ಆತ್ರಿ ಸರ್. ಈಗ ಇದು ನಮಗೆ ಪ್ರಾಫಿಟ್ ಚೆನ್ನಾಗೈತ್ರಿ ಸರ್. ಇದು ನಾವು ತೊಗೊಳ್ ಮುಂದೆ ಮರಿನ ಐತಲ್ಲ ರೀ, ಇದು 8,500 ತೊಗೋತೀರಿ ಸರ್. ಇದು ಶೆಡ್ಡಿನ ಸೈಜ್ ಐತಿಲ್ಲ ಸರ್. ಇದು 30x50 ಐತ್ರಿ ಸರ್. ಇದು 35-50 ಐತ್ರಿ. ಇದ್ರಾಗ ನಾವು ಏನೈತಿರಲ್ಲ ಆರಾಮಾಗಿ ಒಂದು 90 ಮರಿ ಕಟ್ಕೋಬೋದು ರೀ ಸರ್ ಇದ್ರಾಗ, ಈ ಶೆಡ್ನಾಗ. ಇದು ನಮ್ಮ ಅಮ್ಮರು ಹಾಕ್ಯಾರ ರೀ ಇದನ್ನು ಶೆಡ್. ಇದು ಶೆಡ್ಡಿಗೆ ಬಂದುಬಿಟ್ರಿ ಇದು 4.5 ಲಕ್ಷ ರೂಪಾಯಿ ಐತೆ ಸರ್. ಅವಾಗ ರೀ 34 ರೂಪಾಯಿ ಕೆಬ್ನ ಐತ್ರಿ ಸರ್. ಅವಾಗ 4 ಲಕ್ಷ ಆಗೈತೆ ರೀ ಅವಾಗ. ಈ ಕೆಬ್ನ ಇದನ್ನು ಹಾಕೊಂಡ್ರಿ ಶೆಡ್ ಹಾಕೊಂಡು ಕೇಸಿಂದ ಒಂದು ಈಗ ನಾ 8ನೇ ಬ್ಯಾಚ್ ಸರ್. 8 ವರ್ಷ ಆಯ್ತು ರೀ ನಾವು ಹಾಕಿದ್ದು. ಇದೇನೈತಲ್ಲ ರೀ ಈಗ ನನಗೆ ಸಕ್ಸಸ್ ಕಂಡು ಅದ್ರೊಳಗೆ ರೀ. ಇದ್ರೊಳಗೆ ನಾನು ಮರಿ ತರೋದು ಸರ ಪರ್ಚೇಸಿಂಗ್ ಮಾಡೋದು 8,500 ತರ್ತೀನಿ ಸರ್. ಮರಿನ 8,500 ತೊಗೊಂಬಂದು 9 ತಿಂಗಳು ಮೇಯ್ತೀನಿ ಸರ್. ನಾನು ಕರೆಕ್ಟಾಗಿ 9 ತಿಂಗಳು ಮೇಯ್ಸಿನ ಅಂದ್ರೆ ಸರ ಕರೆಕ್ಟ್ ಬಕ್ರೀದ 9 ತಿಂಗಳು ಉಳಿಬೇಕು ರೀ. ಅವಾಗ ನಾ ಮರಿ ಹಾಕೊಂಡಿರ್ತೀನಿ ರೀ. ನಾ 8,500-9,000 ಲಾಸ್ಟ್ ಫೈನಲ್ 9,000 ಹಾಕೋತೀನಿ ರೀ. ನನಗೀಗ 9 ತಿಂಗಳು ನಾವು ಮೇಯ್ಸಿದ್ರು ಸರ್. ಇದು ಈ ಮರಿ ಒಳಗೆ ರೀ ನನಗೇನಿಲ್ಲ ಅಂದ್ರೆ 28,000 ಲೆವೆಲ್ ಮಾರ್ತದೆ ಸರ್. ಇದು 27,000 28,000 ಈ ಲೆವೆಲ್ಲೇ ಮಾರ್ತದೆ ರೀ. ಇದಕ್ಕೆ ನಾನು ಡ್ರೈ ಫುಡ್ ಹಾಕ್ತೀನಿ ಸರ್. ಅಷ್ಟು ಡ್ರೈ ಫುಡ್ಸ್ ಅಂದ್ರೆ ಬರೀ ತೊಗರಿದು ರೀ, ಕಡ್ಲಿದು ಮತ್ತು ಈ ಸೋಯಾಬೀನ್ ರೀ ಸರ್, ಜೋಳದ್ದು ಶೇಂಗಾದ ಹೊಟ್ಟು ಹಾಕ್ತೀನಿ ರೀ. ಇದಕ್ಕೆ ಫೀಡ್ ಬಂದ್ರಿ ಗೊಂಜಾಳ, ಗೋಧಿ, ಅಕ್ಕಿ ರೀ ಸರ ಮತ್ತು ಕಡ್ಲಿ ರೀ. ಇದು ಅಷ್ಟು ಹಿಡ್ಕೊಂಡು ನನಗೆ ಏನಿಲ್ಲಂದ್ರೆ ಒಂದು 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್. ಇದಕ್ಕೆ ಒಂದು ವರ್ಷ 8-9 ತಿಂಗಳು 4 ಲಕ್ಷ ರೂಪಾಯಿ ನಾನು ಖರ್ಚು ಮಾಡ್ತೀನಿ ರೀ ಇದಕ್ಕೆಲ್ಲ ಕುಡಿ ಮಾಡಿನಂದ್ರೆ ನನಗೆ ಎಲ್ಲಂದ್ರೆ ಪ್ರಾಫಿಟ್ ಸರ್. ಇದ್ರೊಳಗೆ ಒಂದು ತಿಂಗಳಿಗೆ 1,30,000ರಿಂದ 1,40,000 ರೂಪಾಯಿ ಉಳಿದೈತೆ ಸರ್ ಅದ್ರೊಳಗೆ. ಇದ್ರೊಳಗೆ ನಾನು ನಮ್ಮ ಅಣ್ಣ ರೀ ಸರ, ನಮ್ಮ ಅವ್ವರು ನಮ್ಮ ಅಪ್ಪರು ಅಷ್ಟರು ಸೇರಿ ಮಾಡ್ತೀರಿ ಸರ್. ಹೊಂದಾಣಿಕೆ ಹಾಕೊಂಡು ಮಾಡ್ತೀವಿ. ಅವ್ರದ್ದು ಅಪ್ಪರದು ಫ್ಲೋರ್ ಮಿಲ್ ಐತ್ರಿ, ಅವ್ರು ನೋಡ್ತಿರ್ತಾರೆ ರೀ. ಅಣ್ಣರದು ರಾಶಿ ಮಷಿನ್ ಐತ್ರಿ, ಮಷಿನ್ಗೆ ಹೋಗ್ತಾರೆ ಸರ್. ನಾ ಇದನ್ನು ಮೇಂಟೈನ್ ಮಾಡ್ತೀನಿ ರೀ. ಅವ್ರದ್ದು ಅಲ್ಲಿ ಇರ್ಲಿಕ್ಕಂದ್ರೆ ನಾವು ಅವ್ರಿಗೆ ಹೇಳಿರ್ತೀನಿ ಸರ್, ನೀವು ಇರಂಗಿಲ್ಲ ಇವತ್ತು ನೀವು ಮಾಡ್ಕೊಟ್ರಿ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಇದ್ಕೊಂಡು ಮಾಡ್ಕೊಂಡ್ರೆ ಸರ್ ಇದೆಲ್ಲ ಆಗುತ್ತೆ ರೀ. ಇದು ವಸ್ತು ಅಲ್ರಿ ಸರ್, ಇದೊಂದು ಜೀವ ಐತ್ರಿ. ಇದಕ್ಕೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಬೇಕು. ಯಾವ ಟೈಮಿಗೆ ನೀರು, ಅದಕ್ಕೆ ಮೇವು ಹೊಟ್ಟಿಗೆ ಹಾಕಿದಾಗ ಇದು ಬದುಕ ಕರೆಕ್ಟಾಗಿ ಉಳಿತೈತೆ ರೀ ಸರ್. ಇದು ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ನಾವು ಮಾಡಿದ್ವಿ ಸರ್ 100% ಸಕ್ಸಸ್ ಆಯ್ತಿದ್ರು. ನಾ ಸಕ್ಸಸ್ ಈಗ ಕಂಡಿದ್ದೀನಿ ಸರ್ ಒಳಗೆ. ಎಲ್ಲಿ ಕಳಿಸ್ತಾರೆ, ಏನು ಕಳಿಸ್ತಾರೆ ಇಲ್ಲೇ ಬಂದು ನೋಡೋಕ್ರೆ ಇದ್ರಿ ಸರ್. ನಾವು ಎಕ್ಸ್ಪೋರ್ಟಿಂಗ್ ಹೆಂಗದ್ರಿ ಇದ್ರದ್ದು, ನಾವು ಎಲ್ಲಿ ಬಜಾರ್ಗೆ ಹೋಗಿ ಅಲ್ಲಿ ನಿಂತು ಮರಂಗಿಲ್ಲ ಸರ್. ಇದನ್ನು 1-2 ಹೋದ್ರಿ. ಇದು ಬೆಂಗಳೂರು, ಹೈದರಾಬಾದ್, ಉಡುಪಿ, ಕುಂದಾಪುರ ರೀ ಮತ್ತು ಕೊಯಮತ್ತೂರು ರೀ
ತೆಲಂಗಾಣ ಇವ್ರು ಅಷ್ಟು ಪಾರ್ಟಿಗಳು ಸಟ್ ಅದಾರ ಸರ್ ನಮ್ಮ ಜೊತೆ. ಅವರು ನಾವು ಸ್ಟೇಟಸ್ ಹಾಕ್ತೀವಿ ಸರ್ ಮೊಬೈಲ್ ಒಳಗೆ. ಆ ಸ್ಟೇಟಸ್ ನೋಡ್ಕೊಂಡು ಭಯ ಮರ್ಯಾದವನು ಅಂತೇಳಿ ನಾನು ಕೇಳ್ಕೊಂಡಿರ್ತಾರೆ ಸರ್. ನಮ್ಮದು 100 ಮರಿ ಅಲ್ದ ನಾವು ಇಲ್ಲಂದ್ರೆ ಸರ್ ನಾನು 400ರಿಂದ 500 ಮರಿ 500 ಮರಿ ಮಾರಿಸ್ತೀನಿ ಸರ್ ನಾನು ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ. ಈಗ ನನ್ನ ನೋಡಿ ಸರ್ ಯುವಕರು ಮತ್ತು ಜಾಸ್ತಿ ಮಾಡ್ಯಾರ ಸರ್ ಇಲ್ಲಿ. ಅವ್ರದ್ದು ಸಕ್ಸಸ್ ಆಗೈತೆ ಸರ್. ಇವತ್ತು ನನಗೆ ಲುಕ್ಷಾನ್ ಆಗಿತ್ತು ರೀ ಇದು 100% ನನಗೆ ಅವಾಗ ಒಂದು 2-3-4 ಬ್ಯಾಚ್ ಅಂತೂ ಸರ್ ನಾನು ಭಾಳ ಲುಕ್ಷಾನ್ ಆಗಿದ್ರೊಳಗೆ ರೀ. ತೆಗಿಬೇಕು ಅನ್ಕೊಂಡು ಅವ್ರನ್ನ ಇದನ್ನು ತೆಗಿಬೇಕು ಅಂದ್ಕೊಂಡು ಮತ್ತೆ ಹೊಳ್ಳೆ ರಿಟರ್ನ್ ಅದನ್ನು ಮಾಡೀನಿ ರೀ. ಈಗ ನನಗೆ ಸಕ್ಸಸ್ ಆಗೈತೆ ರೀ. ಈಗ ನನ್ನ ಫ್ರೆಂಡ್ ಸರ್ಕಲ್ ಒಳಗೆ ಏನು ಮಾಡಾಕ್ತಾರಲ್ಲ ಸರ್ ಅವ್ರನ್ನ ಫೇಲ್ ಆಗಕ್ಕೆ ಕೊಟ್ಟಿಲ್ಲ ಸರ್. ಸ್ಟಾರ್ಟಿಂಗ್ಗೆ ಸಕ್ಸಸ್ ಮಾಡೀನಿ ರೀ ಅವ್ರನ್ನ ಅಷ್ಟು. ಈಗ ಆರಾಮಾಗಿ ಅವರು ನನಗಿಂತ ಜಾಸ್ತಿ ಮಿಸ್ ಆಗ್ತಾರೆ ರೀ. ಈಗ ಕರೆಕ್ಟಾಗಿ ಮೇಂಟೆನೆನ್ಸ್ನೂ ಅವ್ರದ್ದು ಐತೆ ರೀ. ನಾ ಕರೆಕ್ಟಾಗಿ ಕೊಟ್ಟಿನಿ ಸರ್ ಮೇಂಟೆನೆನ್ಸ್ ಅದು. ನಮಗೆ ಲುಕ್ಷಾನ್ ಆಗ್ಯದ ಇನ್ನೊಬ್ರಿಗೆ ಲುಕ್ಷಾನ್ ಬಯಸಂಗಿಲ್ಲ ನಾವು. ನಮಗೆ ಯುವಕರು ಯಾರ್ಯಾರು ಹಂಗೆ ಅಡ್ಯಾಡ್ತಾರಲ್ಲ ರೀ ಅವ್ರಿಗೆ ತಿಳಿಸ್ತೀವಿ ಸರ್. ಹಿಂಗೈತಿ ಹಿಂಗೆ ಮಾಡ್ಕೊರಿ ಚೆನ್ನಾಗೈತಿ ಅಂತೇಳ್ರಿ. ಈಗ ಅವರು ಪ್ರಾಫಿಟ್ ಮಾಡ್ಕೊಳಾಗ್ತಾರೆ ಸರ್. ಈಗ ಆ ಕಂಪ್ನಿ ಒಳಗೆ ಈ ಕಂಪ್ನಿ ಒಳಗೆ ಈಗ ಹೋಗಿರ್ತಾರೆ ಸರ್. ಬೆಂಗಳೂರು ಹೋಗಿ 10,000 ರೂಪಾಯಿ ಪೇಮೆಂಟ್ ತೊಗೊತಿರ್ತಾರೆ, 15,000 ತೊಗೊತಾರೆ, 20,000 ತೊಗೊಳ್ತಾರೆ. ನಾವು ಇಲ್ಲೇ ಇದಕ್ಕೊಂದು 1,30,30,000 ರೂಪಾಯಿ ನಾವು ಪೇಮೆಂಟ್ ತೊಗೊಳಂಗೆ ಆಗೈತೆ ಸರ್. ಈಗ ನನಗೆ ಕಲ್ದಾಗ ಎಷ್ಟು ಕೆ ಜಿ ಕೊಡ್ಬೇಕಾದ್ರೆ ಎಷ್ಟು ಕೆ ಜಿ? ಈಗ ನಾನು ತೊಗೊಳೋ ಮನ್ಸರ ಇದು 30 kg ಇರುತ್ತೆ ಸರ್. 28ರಿಂದ 30 kg ಇರ್ತಾರೆ. ಇದರ ಬೆಲೆ ಬಂದುಬಿಟ್ರಿ 9,500 ರೂಪಾಯಿ ಬೀಳ್ತಾರೆ. 9,000ರಿಂದ 9,000 ರೂಪಾಯಿ ಕ್ರಾಸ್ ಮಾಡ್ತೀವಿ ಇದಕ್ಕೆ. ಇದನ್ನು ತೊಗೊಂಡಿವ್ರ ಸರ್ ನಾವು ಕೊಡೋ ಮುಂದೆ 60ರಿಂದ 70 kg ಮಾಡಿರ್ತೀನಿ ಸರ್. ನಾನು 8-9 ತಿಂಗಳು 70 kg ಕ್ರಾಸ್ ಮಾಡಿ ಅಂದ್ರೆ ಸರ್ ನನಗೆ ಆರಾಮಾಗಿ 27-28,000 ಮಾಡ್ತೀವಿ. 70ರಿಂದ 80 ಮಾಡ್ತೀನಿ ರೀ ನಾನು. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತೀರಿ. ಒಂದು ತಿಂಗಳಿಗೆ ಗ್ರೋತ್ನೆಸ್ ರೀ ಸರ್ ಇದ್ರದ್ದು 5ರಿಂದ 6 kg ಆಕತ್ತೆ ರೀ. ಇದ್ರ ಗ್ರೋತ್ನೆಸ್ 5ರಿಂದ 6 kg ಕರೆಕ್ಟ್ ಮಿನಿಮಮ್ ಮಾಡಬೇಕು ರೀ ಸರ್ ನಾವು. 2ರಿಂದ 3 kg ಹಾಕತ್ತಿರ ಗ್ರೋತ್ನೆಸ್ ರೀ. ಅದು ಮುಂದೋಗಿ ಫೇಲ್ ಆಗುತ್ತೆ ಸರ್ ಮರಿ. ಅದು ಸಕ್ಸಸ್ ಆಗಂಗಿಲ್ಲ ರೀ ಸರ್ ಅದು. ಈಗ ಏನಾಯ್ತಲ್ಲ ರೀ ನನಗೆ ಮರಿ ಮೈಸೂರಾಗ ಏನತ್ರ ಪೂರ್ತಿ ಗೊತ್ತೈತೆ ರೀ. ಚಾಯ್ಸಿಂಗ್ ಮಾಲ್ ತೊಗೋಬೇಕ್ರಿ ಸರ್. ಗುಂಪನ್ನು ತೊಗೊಳಂಗಿಲ್ಲ ರೀ. ನಾನು ಚಾಯ್ಸಿಂಗ್ ಮಾಲ್ ತೊಗೋತೀನಿ ಮಾರ್ಕೆಟ್ ಒಳಗೆ ಹೋಗ್ರಿ. ತೊಗೊಂಡು ಈ ಟೈಪ್ ನಾನು 8ರಿಂದ 9 ತಿಂಗಳು ಏನೈತಿಲ್ಲ ಕರೆಕ್ಟಾಗಿ ಮೇಯಿಸ್ತೀನಿ ಸರ್. ಯಾವ ತಳಿ ರೀ? ಇದು ಅಮೀನ್ಗಢದ ಎಳಗ ಹತ್ತಾರೆ ಸರ್. ಇದು ಜವಾರಿ ತಳಿ ಬರ್ತೀರಿ. ಇದು ಅಮೀನ್ಗಢ ಎಳಗಿದಿಂದ ಜವಾರಿ ತಳಿನ ನನಗೆ ಕರೆಕ್ಟಾಗಿ ಸಕ್ಸಸ್ ಕಂಡು ಐತ್ರಿ ಸರ್. ಇದ್ರದ್ದು ಜವಾರಿ ತಳಿದ ಏನಂತಲೇ ಗ್ರೋತ್ನೆಸ್ ಭಾಳ ಫಾಸ್ಟ್ ಆಕತ್ರಿ ಸರ್ ಇದ್ರೊಳಗೆ. ಇದು ಸಿಕ್ಕಾಪಟ್ಟಿ ಗ್ರೋತ್ನೆಸ್ನು ಐತ್ರಿ ಇದ್ರೊಳಗೆ. ಇದ್ರದ್ದು ಒಂದು 100 ಮರಿಗಿರಿ ಸರ ಇಲ್ಲ ಸರ್. ಅದು 2 ಲಕ್ಷ ರೂಪಾಯಿ ಸಿಕ್ಕಾಕತ್ರಿ. 2 ಲಕ್ಷ ನಾವು ಹೊಲಕ್ಕೂ ಗೊಬ್ಬರ ಹಾಕೋಬೋದು. ಈಗ ನನ್ನ ಫ್ರೆಂಡ್ ಒಬ್ಬ ಮಾಡ್ಯಾನ ಸರ್. ಅವ್ನಿಗೆ ಏನಾಗಿತ್ತು ರೀ ನನ್ನ ಹೊಲ ಇಲ್ರಿ. ಇದು ಇರೋದು ನಂದು 28 ಗುಂಟೆ ಐತ್ರಿ ಸರ್. ಇದು 28 ಗುಂಟೆ ನಾನು ಹಿಕ್ಕಿನ ಮಾರ್ತೀನಿ ರೀ ಮಂದಿಗೆ. ನನ್ನ ಹೊಲ ಇಲ್ಲ ನಾನು ಹಾಕಂಗಿಲ್ಲ ಸರ್. ನಾ 28 ಗುಂಟೆ ನನಗೆ 100 ಮರಿದು ಏನೈತಿರಲ್ಲ ಒಂದು 1.5ರಿಂದ 2 ಲಕ್ಷ ರೂಪಾಯಿ ಹಿಕ್ಕಿದ ಹಾಕತ್ರಿ ಸರ್. ಇದ್ರೊಳಗೆ ಅವಕ್ಕೇನು ಕಾಳು ಹಾಕಿರ್ತೀನಲ್ಲ ಸರ್. ಅದ್ರೊಳಗೆ ಅರ್ಧ ಖರ್ಚು ನನಗೆ ತೆಗೆದು ಕೊಡ್ತೈತೆ ರೀ. ಮತ್ತೆ ಇದು ಹಿಕ್ಕಿದೊಳಗೆ ರೀ ನಮ್ಮ ಫ್ರೆಂಡ್ ಏನೈತಲ್ಲ ರೀ ಅವ 100 ಮರಿ ಹಾಕಿದ್ದಾರೆ ಸರ್. ಒಂದು ವರ್ಷಕ್ಕೆ ಒಂದು ಕಬ್ಬ 40ರಿಂದ 50 ಟನ್ ಬೆಳೀತಿದ್ದಾರೆ ಸರ್. ಏನು ರೀ 1 ಎಕರೆಗೆ ಸರ್. ಈಗ 4 ಎಕರೆ ಕಡಿದ ಸರ್ ಅವ 90-94 ಟನ್ ಎವರೇಜ್ ಬದತ್ರಿ ಸರ್. ಈ ಸರ್ತಿ ಕಬ್ಬು ಒಂದು ಎಕರೆಗೆ. ಇದ್ರ ಹಿಕ್ಕಿರಿ ಸರ್ ನನಗೆ ಒಂದು ವರ್ಷಕ್ಕೆ ಏನಿಲ್ಲ ಒಂದು 1.5ರಿಂದ 2 ಲಕ್ಷ ರೂಪಾಯಿ ಇನ್ಕಮ್ ಐತೆ ರೀ ಹಿಕ್ಕಿದ್ರಿ. ಒಂದು ಟ್ಯಾಕ್ಟ್ರಿಗೆ 12,000 ರೂಪಾಯಿ ಐತೆ ಸರ್. 4 ಗಾಲಿ ಟ್ಯಾಕ್ಟ್ರಿಗೆ 12,000 ರೂಪಾಯಿ ಐತೆ ರೀ. 2 ಗಾಲಿ ಡಬ್ಬಿಗೆ 7ರಿಂದ 8,000 ರೂಪಾಯಿ ತೊಗೊಳ್ತೀವಿ ನಾವು. ನೋಡಿರಿ ಸರ್ ನಮಗಿದು 20-30 ಟ್ಯಾಕ್ಟರ್ ಮ್ಯಾಗ ಆಗುತ್ತೆ ರೀ. ಈಗ ಒಂದು ವರ್ಷಕ್ಕೆ ಏನಿಲ್ಲ 30-40 ಟೇಲರ್ ಆಗೈತೆ ಸರ್.